ನಾನು ಸಿನಿಮಾನ ವಿಸಲ್ ಆಗಿ ನೋಡ್ತೀನಿ. ಈ ಸಿನಿಮಾ 100 ಕೋಟಿ ಇದಕ್ಕೆ ಸೇರುತ್ತೆ. ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಕೊಟ್ಟಿಲ್ಲ ಅಂದ್ರೆ 30 ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತಗೊಂಡು ಅಂತ ಹೇಳಿದ್ದೀನಿ. 30 crores ಬ್ಲೈಂಡ್ ಆಫರ್, ಓನ್ಲಿ ಅಡ್ವಾನ್ಸ್, ನಾಟ್ ಔಟ್ ರೇಟ್. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋದು ಹೇಳಿದ್ದಾರೆ. ತಿರುಪತಿಯಿಂದ ಡೈರೆಕ್ಟ್ ಬೆಳಿಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ರಮೇಶ್ ರೆಡ್ಡಿ ಬ್ರ್ಯಾಂಡ್ ಅಲ್ಲ, ಫೈರ್. ಯಾಕೆಂದರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡೋಕ್ಕಾರೆ ಅವ್ರು ಏನು ಹೇಳಿದ್ರು, ಪ್ರತಿಯೊಂದು ನನಗೆ ಹೇಳ್ತಾರೆ. ಹೇಳಿದಾಗ 45 ಅಂತ ಟೈಟ್ ಇಟ್ರು, 55 ಮೇಲಾಗುತ್ತೆ. 100 ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100 crores ಇದಕ್ಕೆ ಈ ಸಿನಿಮಾ ಸೇರುತ್ತೆ. ಯಾಕೆಂದ್ರೆ ನಾನು ಸಿನಿಮಾನ ವಿಸಲ್ ಆಗಿ ನೋಡ್ತೀನಿ. ಈ ಸಿನಿಮಾ 100 ಕೋಟಿ ಇದಕ್ಕೆ ಸೇರುತ್ತೆ. ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಕೊಟ್ಟಿಲ್ಲ ಅಂದ್ರೆ 30 ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತಗೊಂಡು ಅಂತ ಹೇಳಿದ್ದೀನಿ. 30 crores ಬ್ಲೈಂಡ್ ಆಫರ್, ಓನ್ಲಿ ಅಡ್ವಾನ್ಸ್, ನಾಟ್ ಔಟ್ ರೇಟ್. ಇವಾಗ ಸ್ಟೇಜ್ ಮೇಲೆ ನೋಡಿದೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ, ಪ್ಯಾನ್ ವರ್ಲ್ಡ್ ಪ್ರೊಡ್ಯೂಸರು ವೆಂಕಟ್ ಅವರು. ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಹೋಗ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. 3 ಜನ ಹೀರೋಗಳು 50 ಕೋಟಿ ಮಾಡಿದ್ರೆ ರಮೇಶ್ ರೆಡ್ಡಿ ಮತ್ತು ಅರ್ಜುನ್ ಜನ್ಯ ಇನ್ನು 50 ಕೋಟಿ ಕಲೆಕ್ಟ್ ಮಾಡ್ತಾರೆ. ಈ ಸಿನಿಮಾ ನಾಟ್ ಓನ್ಲಿ ಸೌತ್ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದ್ರೆ ಆ ಥರ ವಿಸಲ್ಗಳು, ಆ ಥರ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಮಾಡೋರೆ. ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ. ನಮಗೆ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರೂ ನೋಡ್ತಿಲ್ಲ. ಒಂದು ಕಾಲದಲ್ಲಿ ಕೇರಳದ ಸಿನಿಮಾಗಳು ಒಂದೇ ಒಂದು ಬ್ಲೂ ಸಿನಿಮಾ ಅಂದ್ಕೊಂಡಿದ್ರು. ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ. ಇವತ್ತು ನಮ್ಮದು ಭಾರತ ಲೆವೆಲ್ ಇದೆ. ಇವತ್ತು ನಮ್ಮ ಟೆಕ್ನಿಷಿಯನ್ ಉಪೇಂದ್ರ ಮೊನ್ನೆ ಮಾಡಿದಂಥ ಕ್ರಿಯೇಟಿವ್, ಇವತ್ತು ಅವ್ರಿಗೆ ನಾವು ಫ್ರೀಯಾಗಿ ಕೊಟ್ಟರೆ ಕ್ರಿಯೇಟಿವ್ ಮಾಡ್ತಾರೆ. ಅರ್ಜುನ್ ಜನ್ಯ ಮಾಡಿದ್ರೆ ನಿಜವಾಗ್ಲೂ ಇನ್ವೆಸ್ಟ್ ಮಾಡಿರೋಂಥ ರಮೇಶ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರರಂಗದಲ್ಲಿ ಇಂಥವ್ರು ಬರಬೇಕು. ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾ ಇರೋದು ನಮ್ಮ ಸಿನಿಮಾ ನಾವು ಹೆಮ್ಮೆ ಬಿಡಬೇಕು. ಇವತ್ತು ವೆಂಕಟ್ ಅವರು ಅಷ್ಟೇ, ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ರೆಡ್ಡಿ ಮಾಡಿದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ ನಮ್ಮ ಟಾಕ್ಟಿಕ್ ರೀತಿ ಅಂತ ಹೇಳಿ ಇಷ್ಟಪಡ್ತೀವಿ. ಇವತ್ತು ಸರ್ ನಿಮ್ಮದು 1000 ಕೋಟಿ ಮೇಲೆ ಬಿಸ್ನೆಸ್ ನಾವು ಇವತ್ತು ಹೇಳ್ತೀವಿ. ಯಾಕೆಂದರೆ ಜನಗಳು ಮಾತುಗಳು, ಆಮೇಲೆ ನಿಮ್ಮ ವಿಷನ್ನು, ಕ್ರಿಯೇಟಿವ್ ಆ ಥರ ಇದೆ. ನಿಮ್ಮ ಬೇರೆ ನಮ್ಗೆ ಉಪೇಂದ್ರ ನೆಕ್ಸ್ಟ್ ಡೈರೆಕ್ಷನ್ ಮಾಡೋಕ್ಕೂ ನನ್ನ ಆಸೆ ಇದೆ. ವೆರಿ ಗುಡ್ಡು, ತುಂಬ ಒಳ್ಳೆಯದಾಗಲಿ. ಇವತ್ತು ಸಂಕ್ರಾಂತಿ August 15 ಸ್ವಾತಂತ್ರ್ಯ ಬಂದಿದೆ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿರ್ತದೆ. ಇಡೀ ಚಿತ್ರರಂಗ ಎದುರು ನೋಡ್ತಾ ಇರ್ತದೆ. ನಮ್ಮ ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಹೋಗಿ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ರಿಯಲಿ ಗ್ರೇಟ್ ಪರ್ಸನ್ನು, ತುಂಬ ಚೆನ್ನಾಗಿ ಸಿನಿಮಾ ಮಾಡೋದು. ನಾನು ಅರ್ಜುನ್ ಜನ್ಯ ಈ ರೇಂಜ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನಾನು ಅರ್ಜುನ್ ಜನ್ಯ ಬರೀ ಹಾಡುಗಳು ಮಾಡ್ತಾರೆ ಅಂದ್ಕೊಂಡಿದ್ದೆ. ನಮ್ಮಲ್ಲಿ ಮೋಸ್ಟ್ಲಿ ಇನ್ನೊಬ್ಬರು ಪ್ರಶಾಂತ್ ನೀರು ಉಟ್ಕೊಂಡ್ರು ಕಾಣುತ್ತೆ. ನನ್ನ ಕಣ್ಣಿಗೆ ಆ ಥರ ಕಾಣ್ತಾ. ನಿಜವಾಗ್ಲೂ ಸರ್, ನಾನೊಬ್ಬ ನಿರ್ಮಾಪಕ, ನಾನೊಂದು 50 ಸಿನಿಮಾ ಮಾಡಿದ್ದೀನಿ, ನಿರ್ಮಾಪಕ ನೋಡಿದ್ದೀನಿ. ಏನು ಶಾರ್ಟ್ಸ್ ತೆಗೆದವ್ರೆ, ಆಮೇಲೆ ವಿಷನ್ ಇದೆ, ತಾಳ್ಮೆ ಇದೆ. ನಿಜವಾಗ್ಲೂ ಅವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇಡೀ ಚಿತ್ರರಂಗಕ್ಕಿರಲಿ. ಎಕ್ಸ್ಪೆಷಲಿ ಇವತ್ತು ಬಂದ ನಾನು ರಮೇಶ್ ರೆಡ್ಡಿ ಅವರಿಗೆ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ ಅವರು ಒಳ್ಳೆ ಸರಳ ಮನಸ್ಸರು, ಯಾರಿಗೂ ನೋಯಿಸೋದು ಇಲ್ಲ. ಅವರು ಸಿನಿಮಾನ ಇಷ್ಟ ಬೀಳ್ತಾರೆ. ಅವ್ರು ಬರೇ ಬೇರೆ ರೀತಿಯಲ್ಲಿದ್ರು ಚಿತ್ರಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ನಮ್ಮ ಚಿತ್ರರಂಗ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಕ್ಕೆ ಜೈ ಕರ್ನಾಟಕ ಮಾತು.